ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿ ಶೂನ್ಯ, ರಾಜ್ಯದ ಅಭಿವೃದ್ಧಿಗೆ ನಯಾ ಪೈಸೆ ಕೊಡಲಿಲ್ಲ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. 2024ರ ಬಜೆಟ್ನಲ್ಲಿ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ರು. ಈಗ ಆ ಕಾರ್ಯಕ್ರಮಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಅಭಿವೃದ್ಧಿ ಅನ್ನೋದು ಕನಸೇ ಸರಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನೀವು ರಸ್ತೆ ಬೇಕು ಅಂತಂದ್ರೆ ಗ್ಯಾರಂಟಿ ಕೇಳಬೇಡಿ ಅಂತ ಹೇಳಿದ್ದಾರೆ. ಹೌದು, ಅವರು ನೂರಾರು ಬಾರಿ ಹೇಳಿಕೆ ಕೊಟ್ಟಿರೋದು ನೋಡಿದ್ದೀವಿ. ನಂತರ ಅದಕ್ಕೆ ಮತ್ತಿನ್ನೊಂದು ಸ್ಪಷ್ಟೀಕರಣ ಕೊಡ್ತಾರೆ. ನಿನ್ನೆ ಅಷ್ಟು ಓಪನ್ ಆಗಿ ಸಭೆಯಲ್ಲಿ ನಿಮ್ಗೆ ರಸ್ತೆ ಬೇಕಾದರೆ ಅಕ್ಕಿ ಕೊಡೋದು ನಿಲ್ಲಿಸಿ ಅಂತ ಹೇಳಿ ಅಂತಾರೆ, ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿ. ಅಂದರೆ ಸರ್ಕಾರದ ಪರಿಸ್ಥಿತಿ ಎಲ್ಲಿದೆ ಅಂತಕ್ಕಂಥದ್ದನ್ನು ಅವ್ರ ಹೇಳಿಕೆಯಲ್ಲೇ ನೀವು ನೋಡ್ಬೋದು. ಅದರಿಂದ ಈ ಸರ್ಕಾರದಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾರೂ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ನೀವು ರಸ್ತೆ ಬೇಕು ಅಂತಂದ್ರೆ ಎಐಸಿಸಿ ಒಬಿಸಿ ಘಟಕದ ಮುಖ್ಯಸ್ಥರಾಗಿ ಸಿದ್ದರಾಮಯ್ಯ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸಿದ್ದರಾಮಯ್ಯಗೆ ಪುನರ್ವಸತಿ ಕೇಂದ್ರ ಮಾಡಿದೆ ಅಂತ ಟ್ವೀಟ್ ಮಾಡಿ ಸಿದ್ದರಾಮಯ್ಯ ಅವರ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸಿದ್ದರಾಮಯ್ಯ ಅವರ ನಿವೃತ್ತಿ ಸಮಯ ಹತ್ರ ಬಂದಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಇದಕ್ಕೆ ಎಐಸಿಸಿ ರಚನೆ ಮಾಡಿರುವ ಒಬಿಸಿ ಘಟಕವೇ ಸಾಕ್ಷಿ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಸೇವೆ ಸಾಕು, ರಾಜೀನಾಮೆ ಕೊಡಿ. ಸೋನಿಯಾ ರಾಹುಲ್ ಗಾಂಧಿ ಪರೋಕ್ಷವಾಗಿ ಹೀಗೆ ಹೇಳ್ತಿದ್ದಾರೆ. ನಿಮ್ಗೆ ಕಿಂಚಿತ್ತು ಸ್ವಾಭಿಮಾನ ಇದ್ರೆ ಕುರ್ಚಿ ಬಿಟ್ಟು ಇಳೀರಿ ಹಾಗಂತ ಸಿದ್ದರಾಮಯ್ಯ ಅವರ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಎಐಸಿಸಿ ಒಬಿಸಿ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇವರನ್ನ ಅಂತ ವಿಪಕ್ಷಗಳು ಸಾಕಷ್ಟು ಟೀಕೆಯನ್ನ ಮಾಡ್ತಾ ಇದ್ದಾವೆ. ಸಿದ್ದರಾಮಯ್ಯ ಅವರ ಕುರ್ಚಿಯ ಸಮಯ ಮುಗ್ದಿದೆ, ಸಿಎಂ ಪೋಸ್ಟ್ ಸಮಯ ಮುಗ್ದಿದೆ. ಸಿದ್ದರಾಮಯ್ಯ ಅವರನ್ನ ಇದು ಏನು ಪ್ರಮೋಷನ್ ಡಿಮೋಷನ್ ಗೊತ್ತಿಲ್ಲ ಅಂತ ವಿಪಕ್ಷ ನಾಯಕರುಗಳು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನನ್ನನ್ನು ಈ ರೀತಿ ಅಧ್ಯಕ್ಷನನ್ನಾಗಿ ಮಾಡಿರೋದ್ರ ಮಾಹಿತಿಯೇ ಇಲ್ಲ ಅಂತ ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಸಿದ್ದರಾಮಯ್ಯ ಅವರನ್ನ ಸಿಕ್ಕಾಕಿಸುವ ಒಂದು ವಿಚಾರವಾ ಇದು, ಅಥವಾ ಏನಿದು, ಏನು ಸ್ಟ್ರಾಟಜಿ ಇದೆ ಇದರ ಹಿಂದೆ? ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರಕ್ಕೆ ನಾಂದಿ ಆಗತ್ತಾ ಈ ವಿಚಾರ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳ್ತಾ ಇದೆ. ಬಿಜೆಪಿ ಮುಖಂಡರುಗಳು ಆ ಥರದ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ. BY ವಿಜಯೇಂದ್ರ, ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕ ಮಂದಿ ಬಿಜೆಪಿ ನಾಯಕರು ಈ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾಲೆಳೆದಿದ್ದಾರೆ. ಓಕೆ, ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಒಂದು ಕಡೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕುರ್ಚಿನೇ ಉಳಿಯುತ್ತೋ ಇಲ್ವೋ ಅನ್ನುವಂಥ ಅನುಮಾನದ ಪರಿಸ್ಥಿತಿ, ವಿಪಕ್ಷ ನಾಯಕರು ಕಾಲಿಳಿತಾ ಇದ್ದಾರೆ. ಮತ್ತೊಂದು ಕಡೆ ಅಭಿಷೇಕ್, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಅಭಿವೃದ್ಧಿನೇ ಇಲ್ಲ, ಒಂದಷ್ಟು ಯೋಜನೆಗಳನ್ನು ಅನೌನ್ಸ್ ಮಾಡಿದ್ರು, ಈಗ ಆ ಯೋಜನೆಗಳನ್ನೇ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಅಪ್ಡೇಟ್ ಇದೆ ಈ ಕುರಿತಾಗಿ? ಲಕ್ಷ್ಮಿ, ಮೊದಲನೇದಾಗಿ ಸಿಎಂ ರವರ ಬದಲಾವಣೆಯ ಕೂಗು ಈಗಾಗಲೇ ರಾಜ್ಯದಲ್ಲಿ ಕೇಳ್ತಿರೋದ್ರಿಂದ ಸಿಎಂ ರವರಿಗೆ ಅಂದರೆ ಸಿದ್ದರಾಮಯ್ಯನವರಿಗೆ ರಾಷ್ಟ್ರೀಯ ಘಟಕದ ಒಬಿಸಿ ಮುಖ್ಯಸ್ಥನ ಸ್ಥಾನವನ್ನು ಕೊಟ್ಟಿರೋದರ ಹಿನ್ನೆಲೆ ಪ್ರಾಬಬ್ಲಿ ಏನಾದರೂ ಚೇಂಜಸ್ಸನ್ನು ನೀವು ಆಂಟಿಸಿಪೇಟ್ ಮಾಡಬೇಕಾಗತ್ತೆ, ಬದಲಾವಣೆಗೆ ನೀವು ಸಹಮತವನ್ನು ತೋರಬೇಕಾಗತ್ತೆ. ರಾಜ್ಯದ ನಾಯಕತ್ವದಿಂದ ರಾಷ್ಟ್ರೀಯ ನಾಯಕತ್ವ ಕೊಡ್ತಾ ಇದ್ದೀವಿ ಅನ್ನೋ ಸೂಕ್ಷ್ಮ ಸಂದೇಶವನ್ನೇನಾದರೂ ಸಿದ್ದರಾಮಯ್ಯನವರಿಗೆ ಎಐಸಿಸಿಯಿಂದ ತಲುಪಿಸಲಾಗಿದ್ದರೂ ಕೂಡ ಅವರು ಅದನ್ನು ಬಹಿರಂಗವಾಗಿ ಹೇಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೊಂದು ಪ್ರಶ್ನೆ ಈಗ ಮೂಡ್ತಿರುವಂಥದ್ದು ಪಾಯಿಂಟ್ ನಂಬರ್ 1 ಆಗುತ್ತೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ರವ್ರನ್ನ ಈ ಒಂದು ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಅವರ ಆಂತರಿಕ ವಿಚಾರವನ್ನು ನಾವು ಕಮೆಂಟ್ ಮಾಡೋದು ಯಾಕೆ ಅನ್ನೋ ರೀತಿಯಲ್ಲಿ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಅನ್ನೋ ಧಾಟಿಯಲ್ಲಿ ಮಾತನಾಡೋದನ್ನ ಎರಡನೇ ಪಾಯಿಂಟ್ ಆಗಿ ಗಮನಿಸಬೇಕಾಗುತ್ತೆ. ಮತ್ತೊಂದು ಕಡೆ ಅಶೋಕ್ ಅವರು ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಬರೆದು ಹಾಕಿದ್ದಾರೆ, ಸಿದ್ದರಾಮಯ್ಯರವರಿಗೆ ಈಗ ಅದೊಂದು ಪುನರ್ವಸತಿ ಕೇಂದ್ರವಾದಂತೆ ಆಗಿದೆ. ಸಿದ್ದರಾಮಯ್ಯನವ್ರನ್ನ ಈಗ ಅಧಿಕಾರದಿಂದ ಕೆಳಗೆ ಇಳಿಸಿ ಅಲ್ಲಿ ಬೇರೆಯವ್ರನ್ನ ಕೂರಿಸುವಂತ ಸಂದರ್ಭ ಬಂದಿದೆ ಅನ್ನೋ ರೀತಿಯಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲವನ್ನ ತಾಳೆ ಹಾಕಿ ನೋಡಿದಾಗ ರಾಜ್ಯದ ಜನರು ಕೂಡ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನವನ್ನು ಹೊಂದಿರುವಂಥದ್ದು
ಕಾಂಗ್ರೆಸ್ನ ಕಾರ್ಯಕರ್ತರೇ ಮಹಿಳೆಯರೇ ಆ ಒಂದು ಫೆಸಿಲಿಟಿಗಳು ಸರಿಯಾಗಿ ತಲುಪ್ತಿಲ್ಲ ಅಂತ ಮಾತನಾಡಿರುವಂಥದ್ದು. ಅದರ ಜೊತೆಗೆ ಸರ್ಕಾರದ ಒಂದಿಷ್ಟು ಸಚಿವರು ಕೂಡ ಹೇಳಿರುವಂಥದ್ದು, ನಾವು ಗ್ಯಾರಂಟಿಗಳನ್ನ ಕೊಡ್ತೇವೆ ಅನ್ನೋಂಥ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವು ಅನ್ನೋದು ಪ್ರಶ್ನೆಯನ್ನ ಹಾಕಿರೋದ್ರ ಹಿಂದೆ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿ ಶೂನ್ಯ, ರಾಜ್ಯದ ಅಭಿವೃದ್ಧಿಗೆ ನಯಾ ಪೈಸೆ ಕೊಡ್ಲಿಲ್ಲ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. 2024ರ ಬಜೆಟ್ನಲ್ಲಿ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದ್ರು, ಈಗ ಆ ಕಾರ್ಯಕ್ರಮಗಳನ್ನ ರದ್ದು ಮಾಡ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಅಭಿವೃದ್ಧಿ ಅನ್ನೋದು ಕನಸೇ ಸರಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನೀವು ರಸ್ತೆ ಬೇಕು ಅಂತಂದ್ರೆ ಗ್ಯಾರಂಟಿ ಕೇಳ್ಬಿಡಿ ಅಂತ ಹೇಳಿದಾರೆ ಸರ್. ಹೌದು, ಅವರು ನೂರಾರು ಬಾರಿ ಹೇಳಿಕೆ ಕೊಟ್ಟಿರೋದು ನೋಡಿದ್ದೀವಿ. ನಂತರ ಅದಕ್ಕೆ ಮತ್ತಿನ್ನೊಂದು ಸೃಷ್ಟೀಕರಣ ಕೊಡ್ತಾರೆ. ನಿನ್ನೆ ಅಷ್ಟು ಓಪನ್ ಆಗಿ ಸಭೆಯಲ್ಲಿ ನಿಮ್ಗೆ ರಸ್ತೆ ಬೇಕಾದರೆ ಅಕ್ಕಿ ಕೊಡೋದು ನಿಲ್ಲಿಸಿ ಅಂತ ಹೇಳಿ ಅಂತಾರೆ, ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿ. ಅಂದರೆ ಸರ್ಕಾರದ ಪರಿಸ್ಥಿತಿ ಎಲ್ಲಿದೆ ಅಂತಕ್ಕಂಥದ್ದನ್ನು ಅವ್ರ ಹೇಳಿಕೆಯಲ್ಲೇ ನೀವು ನೋಡ್ಬೋದು. ಅದರಿಂದ ಈ ಸರ್ಕಾರದಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾರೂ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ನೀವು ರಸ್ತೆ ಬೇಕು ಅಂತಂದ್ರೆ ಎಐಸಿಸಿ ಒಬಿಸಿ ಘಟಕದ ಮುಖ್ಯಸ್ಥರಾಗಿ ಸಿದ್ದರಾಮಯ್ಯ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸಿದ್ದರಾಮಯ್ಯಗೆ ಪುನರ್ವಸತಿ ಕೇಂದ್ರ ಮಾಡಿದೆ ಅಂತ ಟ್ವೀಟ್ ಮಾಡಿ ಸಿದ್ದರಾಮಯ್ಯ ಅವರ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸಿದ್ದರಾಮಯ್ಯ ಅವರ ನಿವೃತ್ತಿ ಸಮಯ ಹತ್ರ ಬಂದಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಇದಕ್ಕೆ ಎಐಸಿಸಿ ರಚನೆ ಮಾಡಿರುವ ಒಬಿಸಿ ಘಟಕವೇ ಸಾಕ್ಷಿ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಸೇವೆ ಸಾಕು, ರಾಜೀನಾಮೆ ಕೊಡಿ. ಸೋನಿಯಾ ರಾಹುಲ್ ಗಾಂಧಿ ಪರೋಕ್ಷವಾಗಿ ಹೀಗೆ ಹೇಳ್ತಿದ್ದಾರೆ. ನಿಮ್ಗೆ ಕಿಂಚಿತ್ತು ಸ್ವಾಭಿಮಾನ ಇದ್ರೆ ಕುರ್ಚಿ ಬಿಟ್ಟು ಇಳೀರಿ ಹಾಗಂತ ಸಿದ್ದರಾಮಯ್ಯ ಅವರ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಎಐಸಿಸಿ ಒಬಿಸಿ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇವರನ್ನ ಅಂತ ವಿಪಕ್ಷಗಳು ಸಾಕಷ್ಟು ಟೀಕೆಯನ್ನ ಮಾಡ್ತಾ ಇದ್ದಾವೆ. ಸಿದ್ದರಾಮಯ್ಯ ಅವರ ಕುರ್ಚಿಯ ಸಮಯ ಮುಗ್ದಿದೆ, ಸಿಎಂ ಪೋಸ್ಟ್ ಸಮಯ ಮುಗ್ದಿದೆ. ಸಿದ್ದರಾಮಯ್ಯ ಅವರನ್ನ ಇದು ಏನು ಪ್ರಮೋಷನ್ ಡಿಮೋಷನ್ ಗೊತ್ತಿಲ್ಲ ಅಂತ ವಿಪಕ್ಷ ನಾಯಕರುಗಳು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ನನ್ನನ್ನ ಈ ರೀತಿ ಅಧ್ಯಕ್ಷನನ್ನಾಗಿ ಮಾಡಿರೋದ್ರ ಮಾಹಿತಿಯೇ ಇಲ್ಲ ಅಂತ ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಸಿದ್ದರಾಮಯ್ಯ ಅವರನ್ನ ಸಿಕ್ಕಾಕಿಸುವ ಒಂದು ವಿಚಾರವಾ ಇದು, ಅಥವಾ ಏನಿದು, ಏನು ಸ್ಟ್ರಾಟಜಿ ಇದೆ ಇದರ ಹಿಂದೆ? ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರಕ್ಕೆ ನಾಂದಿ ಆಗತ್ತಾ ಈ ವಿಚಾರ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳ್ತಾ ಇದೆ. ಬಿಜೆಪಿ ಮುಖಂಡರುಗಳು ಆ ಥರದ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ. BY ವಿಜಯೇಂದ್ರ, ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕ ಮಂದಿ ಬಿಜೆಪಿ ನಾಯಕರು ಈ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾಲೆಳೆದಿದ್ದಾರೆ.